Hi guys, welcome to our channel Meghna's Creating Work. ಇವತ್ತು ನಾನು ಬ್ರೈಡಲ್ ಕ್ರೋಶೆಟ್ ಕುಚ್ಚನ್ನು ವಿದೌಟ್ ಬೀಡ್ಸ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಸೀರೆಗೆ ಲಾಕ್ ಮಾಡಿಕೊಂಡು ಐದು ಚೈನನ್ನು ಹಾಕಬೇಕು. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್ ಹಾಕೋಬೇಕು. 5 ಚೈನ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ ನಂತರ ಮತ್ತೆ 7 ಚೈನ ಹಾಕೋಬೇಕು. ಏಳು ಚೈನ್ ಹಾಕಿದ ನಂತರ ಇದ್ರ ಲಾಕ್ನ 5 ಚೈನ್ ಎಷ್ಟು ಡಿಸ್ಟೆನ್ಸಲ್ಲಿ ಲಾಕ್ ಮಾಡಿದ್ವಲ್ಲ ಅಷ್ಟೇ ಡಿಸ್ಟೆನ್ಸಲ್ಲಿ 7 ಚೈನ್ ಲಾಕನ್ನು ಹಾಕಬೇಕು. ಈ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಿ ಅದು ಎಲ್ಲಿ ಫಿನಿಶ್ ಆಗುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಹಾಕೋಬೇಕು. ಈ 5 ಚೈನನ್ನು 3 ಸಲ ಹಾಕೋಬೇಕು. ಈಗ 1 ಸಲ ಆಗಿದೆ, ಇದು 2ನೇ ಸಲ. 3 2 3 4 5 ಚೈನನ್ನು 3 ಸತಿ ಹಾಕೋಬೇಕು. ಎಲ್ಲಿಗೆ ಬರ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತೆ ಈಗ 7 ಚೈನ್ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ 5 ಚೈನನ್ನು 2 ಸತಿ ಹಾಕ್ಕೊಂಡು 7 ಚೈನನ್ನು ಹಾಕೋಬೇಕು. ಮಧ್ಯದಲ್ಲಿ 5 ಚೈನನ್ನು 3 ಸಲ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ 5 ಚೈನನ್ನು 2 ಸತಿ ಹಾಕ್ಕೋಬೇಕು. ಈಗ ನೋಡಿ 7 ಚೈನ್ ಹಾಕ್ಕೊಂಡು 5 ಚೈನಿನ ಡಿಸ್ಟೆನ್ಸಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಮತ್ತೆ 5 ಚೈನು 3 ಸಲ ಹಾಕಬೇಕು. ನೋಡಿ ಫ್ರೆಂಡ್ಸ್, ಬೇಸ್ ಮುಗಿದಿದೆ. ಈಗ ನೆಕ್ಸ್ಟ್ ಇದೇ ಕಲರ್ ಥ್ರೆಡ್ನ ತಗೊಂಡು ನಾನು ಕಂಬಗಳನ್ನ ಹಾಕೋತೀನಿ. ಇದು 5 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಕುಚ್ಚುಗಳು ಬರುತ್ತೆ ಫ್ರೆಂಡ್ಸ್, ಮತ್ತು 7 ಚೈನ್ ಗ್ಯಾಪಲ್ಲಿ ಕಂಬಗಳು ಬರುತ್ತೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ರೋಶೆಟ್ ಹಾಕುವಾಗ ಬಟ್ಟೆಗೆ ಲಾಕ್ ಮಾಡಿಕೊಂಡು ಆಮೇಲೆ ನಾನು ಚೈನ್ ಒಳಗೆ 5 ಚೈನ್ ಏನಿದೆಯಲ್ಲ ಅದರೊಳಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಬೇಕು. ಆಮೇಲೆ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ
7 ಚೈನ್ ಗ್ಯಾಪ್ ಒಳಗಡೆ ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಬೇಕು. 3 ಕಂಬಗಳನ್ನು ಕ್ರೋಶೆಟ್ಗಳನ್ನು ಹಾಕೋಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಮತ್ತೆ ದಾರದೊಳಗಿಂದ 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರ, ಚೈನ್ ಒಳಗಡೆಯಿಂದ 1 ಸತಿ ದಾರ. ಈಗ ಸೂಜಿ ಮೇಲೆ 4 ಸತಿ ದಾರ ಆಯಿತು. ಇದು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಇದೇ ಥರ ಫ್ರೆಂಡ್ಸ್ ನಾನು 14 ಕಂಬಗಳನ್ನು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು 14 ಕಂಬಗಳನ್ನು ಹಾಕ್ಕೊಂಡು ಆಗಿದೆ. ಆಮೇಲೆ ಎಂಡಲ್ಲಿ ನಾವು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ನಂತರ ಮತ್ತೆ 2 ಚೈನ್ ಹಾಕಿ ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಚೈನ್ ಮೇಲೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಾದ್ಮೇಲೆ ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನು 5 ಚೈನ್, ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಲಾಕು. ಮತ್ತು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಚೈನ್ ಒಳಗಿಂದ 1 ಸತಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಈ ಥರ ಫ್ರೆಂಡ್ಸ್ ನಾನು 14 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಬ್ರೈಡಲ್ ಕುಚ್ಚು ತುಂಬ ಹಾಕೋಕ್ಕೆ ಈಸಿಯಾಗಿದೆ ಫ್ರೆಂಡ್ಸ್. ಹಾಗೆ ಯಾವುದೂ ಬೀಡ್ಸ್ ಇಲ್ಲದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಲಾಸ್ಟಲ್ಲಿ 5 ಚೈನ್ ಬರೀ 2 ಸತಿ ಇದೆ. 5 ಚೈನ್ ಒಳಗಡೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ನಂತರ 5 ಚೈನ್ ಮೇಲೆ ಲಾಕ್ ಮಾಡಿ, ಆಮೇಲೆ ಮತ್ತೆ 5 ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿ ಆದಮೇಲೆ 1 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 ಚೈನ್ ಹಾಕ್ಕೊಂಡು ದಾರ ಕಡೆಗೆ ಎಳೆದ್ಬಿಡಿ. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ 1 ಕಲರಲ್ಲಿ ಮುಗೀತು. ಇನ್ನೊಂದು ಸ್ಟೆಪ್ ನೋಡೋಣ. ಬೇಕಂದರೆ ನೀವು ಇದಕ್ಕೆ ಕುಚ್ಚುಗಳನ್ನು ಕಟ್ಕೋಬೋದು. ಇದು ತುಂಬ ಸಿಂಪಲ್ ಅನಿಸುತ್ತೆ. ನಾವು ಬ್ರೈಡಲ್ ಕುಚ್ಚಿಗೆ ಇನ್ನೊಂದು ಸ್ಟೆಪ್ನ ಹಾಕ್ಕೋಬೇಕು. ನೋಡಿ, 6 ಎಳೆ ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು.
ಬಟ್ಟೆಗೆ ಲಾಕ್ ಆದಮೇಲೆ ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿಕೊಂಡು ಚೈನ್ ಮೇಲೆ 5 ಚೈನ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ 5 ಚೈನ್ ಮೇಲೇ ಲಾಕ್ ಮಾಡ್ಕೋಬೇಕು. 5 ಚೈನ್ ಮೇಲೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೆಕ್ಸ್ಟ್ ಬ್ಲೂ ಕಲರ್ ಕಂಬ ಇದೆಯಲ್ಲ ಅದರೊಳಗಿಂದ ಒಂದು ಸತಿ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಬೇಕು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಕಂಬದಲ್ಲಿ ಸೂಜಿನ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಹೀಗೆ ಪೂರ್ತಿ ಕಂಬಗಳನ್ನು ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದು ಬ್ರೈಡಲ್ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಕುಚ್ಚುಗಳನ್ನು ಹಾಕಿ ಎಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರ ಸ್ಯಾರಿ ಕ್ರೋಶೆಟ್ ಕುಚ್ಚನ್ನು ಹಾಕಿ ಕೊಡ್ಬೋದು. ಇದೇ ಪ್ರೈಸನ್ನು ನೀವು 600ರಿಂದ 700ವರೆಗೂ ತಗೋಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ನಿಮಗೋಸ್ಕರ ನಾನು ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟಲ್ಲಿ ಕಂಬಗಳು ಹಾಕಿ ಆಗಿದೆ. ಕಂಬ ಹಾಕಿ ಆದಮೇಲೆ ಇದನ್ನು ಚೈನ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನನ್ನು ಹಾಕೋಬೇಕು. 1 ನಾನು ಚೈನ್ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲಿಂದ 5 ಚೈನನ್ನು ಹಾಕ್ಕೋಬೇಕು. 5 ಚೈನ್ ಹಾಕಿ ಆದಮೇಲೆ ಚೈನ್ ಮೇಲೇ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಕಂಬದಲ್ಲಿಂದ 1 ಸತಿ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ದಾರಾನ ಹಾಕಬೇಕು. ಇದೇ ರೀತಿ ಆರ್ಚ್ ಪೂರ್ತಿ ಕಂಬಗಳನ್ನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಕೊನೆಯಲ್ಲಿ ಚೈನ್ ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದೆ ಇದು ಕುಚ್ಚು. ನೀವು ಜಾಸ್ತಿ ಲೂಸು ಹಾಕೋಬಾರ್ದು, ಆಮೇಲೆ ಟೈಟಾಗಿಯೂ ಹಾಕೋಬಾರ್ದು. ನೋಡಿ ಫ್ರೆಂಡ್ಸ್, ಕುಚ್ಚು ಈ ಥರ ಬಂದಿದೆ. ನಾನು ಸೀರೆ ಕೂಡ ಹಾಕಿ ತೋರಿಸಿದ್ದೇನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಸೀರೆಗೆ ಈ ಡಿಸೈನ್ ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬ್ರೈಡಲ್ ಕುಚ್ಚು. ಥ್ಯಾಂಕ್ ಯು ಫಾರ್ ವಾಚಿಂಗ್.